ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಮಕರ ರಾಶಿಯ ಬಗ್ಗೆ ಏನೆಲ್ಲ ಶುಭ ಫಲಗಳು ಮತ್ತು ಅಶುಭ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತೆ. ಇದರಿಂದ ಉಪಯುಕ್ತ ಅಂತಾನೆ ಅನ್ಬಹುದು. ಯಾಕೆ ಅಂದ್ರೆ ಆದಷ್ಟು ಈ ಒಂದು ಸರಳ ವಿಧಿವಿಧಾನಗಳು ಯಾರೆಲ್ಲ ಪಾಲಿಸ್ತಾರೆ ಅವ್ರಿಗೆ ಈ ಜೀವನದಲ್ಲಿ, ಈ ಸಂಸಾರದಲ್ಲಿ ಈ ಸಣ್ಣ ಸಣ್ಣ ಅಡೆತಡೆಗಳು ಇದ್ರೆ ಅದು ಕೂಡ ನಿಮಗೆ ನಿರ್ಮೂಲನೆ ಆಗಿ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಎಷ್ಟೇ ಕಷ್ಟಗಳು ಇದ್ರೂ ಕೂಡ ಅದು ಕೂಡ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಈ ಒಂದು ಜಯ, ಅದೃಷ್ಟ, ಖುಷಿ ಅನ್ನೋದು ಸಿಗ್ತಾ ಹೋಗುತ್ತೆ. ಈ ವಿಡಿಯೋ ಇವಾಗ ನಾವು ನೋಡ್ತಾ ಹೋಗೋಣ. ಶುರು ಮಾಡೋಣ ಬನ್ನಿ. ನನ್ನ ಆತ್ಮೀಯ ಮಕರ ರಾಶಿಯವರೇ, ನೀವು ಸಂಭ್ರಮಿಸಲು ಸಿದ್ಧರಾಗಿ. ಏಕೆಂದರೆ ಮಹಾಬಲಿ ಸಂಕಷ್ಟ ಈ ಮೋಚಕ ಹನುಮಂತನ ಅಪಾರ ಕೃಪೆಯಿಂದ 2026 ಈ ಮೇ 12ರಿಂದ ಈ ಒಂದು ಮೇ 30ರವರೆಗಿನ ಈ ಒಂದು 10 ದಿನಗಳು ನಿಮ್ಮ ಜೀವನದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ಅದ್ಭುತ ಸಮಯವಾಗಿದೆ. ಇದು ಕೇವಲ ರಾಶಿ ಭವಿಷ್ಯವಲ್ಲ, ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಒಂದು ವಿಧಿಯ ಸಂಕೇತ ಅಂತಾನೆ ಅನ್ಬಹುದು. ಈ ಒಂದು ಅವಧಿಯಲ್ಲಿ ಸತತ 3 ವರ್ಷಗಳ ನಂತರ ಅತ್ಯಂತ ಅಪರೂಪದ ಗ್ರಹಗತಿಗಳ ಸಮಾಗಮವಾಗುತ್ತಿದೆ. ಈ ಕಾರ್ಯಸಿದ್ಧಿಯೋಗ, ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ಮಾತ್ರವಲ್ಲದೆ ಧನಯೋಗ ಮತ್ತು ರಾಜಯೋಗಗಳು ಒಟ್ಟಾಗಿ ನಿಮ್ಮ ರಾಶಿಯ ಮೇಲೆ ಪ್ರಭಾವ ಬೀರುತ್ತಿವೆ. ಇದರ ಪರಿಣಾಮವಾಗಿ ನಿಮ್ಮ ಕುಟುಂಬದಲ್ಲಿ ಸಂತೋಷದ ಒಂದು ಅಲೆ ಎದ್ದೇಳಲಿದೆ. ಇಡೀ ಕುಟುಂಬವೇ ಸೇರಿ ಸಂಭ್ರಮಿಸುವಂತಹ ಒಂದು 5 ಅತಿ ದೊಡ್ಡ ಸಿಹಿ ಸುದ್ದಿಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ. ಗ್ರಹಗಳ ಒಂದು ಸಂಯೋಗದ ಮಹತ್ವ ಅಂದರೆ, ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಒಂದು ನಿರ್ದಿಷ್ಟ ಸ್ಥಾನಕ್ಕೆ ಬಂದಾಗ ಮನುಷ್ಯನ ಜೀವನದ ಕಷ್ಟಗಳು ಮಂಜಿನಂತೆ ಕರಗುತ್ತವೆ. ಮಕರ ರಾಶಿಯವರಿಗೆ ಈ ಒಂದು 10 ದಿನಗಳಲ್ಲಿ ಶನಿದೇವನ ಪ್ರಭಾವವಿದ್ದರೂ ಹನುಮಂತನ ವಿಶೇಷ ರಕ್ಷಾ ಕವಚ ಇರುವುದರಿಂದ ಯಾವುದೇ ಅಡೆತಡೆಗಳು ನಿಮ್ಮನ್ನು ಬಾಧಿಸುವುದಿಲ್ಲ. ನಿಮ್ಮ ಹಳೆಯ ಸಾಲಗಳು, ಆರೋಗ್ಯದ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡಗಳು ದೂರವಾಗುವ ಕಾಲ ಸನಿಹವಾಗಿವೆ. ಈ ಸಮಯದಲ್ಲಿ ನೀವು ಕೈಗೊಳ್ಳುವ ಯಾವುದೇ ಒಂದು ನಿರ್ಧಾರವು ದೀರ್ಘಕಾಲದ ಲಾಭವನ್ನು ತಂದುಕೊಡಲಿದೆ. ಮೊದಲನೆಯ ಸಿಹಿ ಸುದ್ದಿ ನಾವು ನೋಡೋಣ. ಕೌಟುಂಬಿಕ ಬಾಂಧವ್ಯದ ಒಂದು ಪುನರುತ್ಥಾನ. ಈ ಕಳೆದ ಕೆಲವು ಸಮಯದಿಂದ ನಿಮ್ಮ ಕುಟುಂಬದಲ್ಲಿ ಅಥವಾ ಬಂಧು ಮಿತ್ರರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಿದ್ದರೆ ಅವು ಈಗ ಬಗೆಹರಿಯಲಿವೆ. ಮುರಿದು ಬಿದ್ದಿದ್ದ ಸಂಬಂಧಗಳು ಮತ್ತೆ ಚಿಗುರೊಡೆಯಲಿವೆ. ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ಕಂಡುಬರುವ ಈ ಒಂದು ಸಕಾರಾತ್ಮಕ ಬದಲಾವಣೆ ಎಲ್ಲರನ್ನೂ ಸೆಳೆಯಲಿದೆ. ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ನಿರ್ಮಾಣವಾಗುವುದರಿಂದ ನಿಮ್ಮ ಕೆಲಸದ ಮೇಲಿನ ಏಕಾಗ್ರತೆಯು ಹೆಚ್ಚಾಗಲಿದೆ. ಎರಡನೆಯ ಸಿಹಿ ಸುದ್ದಿ ನಾವು ನೋಡೋಣ. ಆರ್ಥಿಕ ಸಮೃದ್ಧಿ ಮತ್ತು ಒಂದು ಸ್ಥಿರತೆ. ಹಣಕಾಸಿನ ವಿಚಾರದಲ್ಲಿ ನೀವು ಈ ಹಿಂದೆ ಪಟ್ಟ ಶ್ರಮಕ್ಕೆ ಈಗ ಫಲ ಸಿಗುವ ಸಮಯ. ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳಲಿವೆ. ನೀವು ನಿರೀಕ್ಷಿಸದ ಕಡೆಯಿಂದ ಹಣ ಹರಿದು ಬರಬಹುದು. ವಿಶೇಷವಾಗಿ ಬರಬೇಕಾಗಿದ್ದ ಹಳೆಯ ಬಾಕಿಯ ಹಣ ಅಥವಾ ಅತಂತ್ರ ಸ್ಥಿತಿಯಲ್ಲಿದ್ದ ಹೂಡಿಕೆಗಳು ಈಗ ಲಾಭದಾಯಕವಾಗಿ ನಿಮ್ಮ ಕೈ ಸೇರಲಿವೆ. ಹೂಡಿಕೆ ಮಾಡಲು ಇದು ಅತ್ಯಂತ ಪ್ರಶಸ್ತ ಸಮಯವಾಗಿದ್ದು ಭವಿಷ್ಯದಲ್ಲಿ ಇದು ದೊಡ್ಡ ಆಸ್ತಿಯಾಗಿ ಪರಿಣಮಿಸಲಿದೆ. ಈಗ ನಾವು ಈ 3ನೆಯ ಸಿಹಿ ಸುದ್ದಿ ನೋಡೋಣ. ವೃತ್ತಿ ಜೀವನ ಮತ್ತು ಉದ್ಯೋಗದಲ್ಲಿ ಅಭೂತಪೂರ್ವ ಒಂದು ಮಹಾಪ್ರಗತಿ. ನಿಮ್ಮ ವೃತ್ತಿ ಜೀವನದಲ್ಲಿ ಈ ಒಂದು 10 ದಿನಗಳು ಮೈಲಿಗಲ್ಲಾಗಲಿವೆ. ನೀವು ಉದ್ಯೋಗಸ್ಥರಾಗಿದ್ದರೆ ನಿಮ್ಮ ಕಚೇರಿಯಲ್ಲಿ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಮತ್ತು ಗೌರವ ಲಭಿಸಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಬಡ್ತಿ ಅಂದರೆ ಪ್ರಮೋಷನ್ ಅಥವಾ ವೇತನ ಹೆಚ್ಚಳದ ಈ ಒಂದು ಶುಭ ಸುದ್ದಿ ಕೇಳಿಬರಲಿದೆ. ಸಹೋದ್ಯೋಗಿಗಳ ಪಿತೂರಿಗಳು ನಿಮ್ಮ ಮುಂದೆ ಮಂಡಿಯೂರುತ್ತವೆ. ಇನ್ನು ವ್ಯಾಪಾರಸ್ಥರಿಗೆ ಇದು ಸುವರ್ಣಕಾಲ ಅಂತಲೇ ಅನ್ನಬಹುದು. ಯಂತ್ರೋಪಕರಣಗಳು, ಕಬ್ಬಿಣ ಅಥವಾ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತ ಲಾಭ ಕಾದಿದೆ. ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಯೋಚಿಸುತ್ತಿರುವವರಿಗೆ ಈ ಸಮಯವು ಅತ್ಯಂತ ಅನುಕೂಲಕರವಾಗಿದ್ದು ಗ್ರಹಗಳ ಬೆಂಬಲ ನಿಮಗೆ ಪೂರ್ಣವಾಗಿ ದೊರೆಯಲಿದೆ. ಈ ಒಂದು 4ನೆಯ ಸಿಹಿ ಸುದ್ದಿ ಸಂತಾನ ಭಾಗ್ಯ ಮತ್ತು ಮಕ್ಕಳ ಪ್ರಗತಿ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತಿತರಾಗಿದ್ದ ಪೋಷಕರಿಗೆ ಇದು ಸಮಾಧಾನದ ಒಂದು ಕಾಲ ಅನ್ನಬಹುದು. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡುವ ಮೂಲಕ
ನಿಮ್ಮ ಹೆಸರನ್ನು ಬೆಳಗಲಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಯಶಸ್ಸಿನ ಸಿಹಿ ಸಿಗಲಿದೆ. ವಿಶೇಷವಾಗಿ ದೀರ್ಘಕಾಲದಿಂದ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಮನೆಯಲ್ಲಿ ನಂದಾದೀಪ ಬೆಳಗುವಂತಹ ಶುಭ ವಾರ್ತೆ ಲಭಿಸಲಿದೆ. ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಲಿದ್ದು ವಂಶೋದ್ಧಾರಕನ ಆಗಮನದ ಮುನ್ಸೂಚನೆ ಸಿಗಲಿದೆ. 5ನೆಯ ಸಿಹಿ ಸುದ್ದಿ ನೋಡೋಣ. ಈ ವಿದೇಶ ಯೋಗ ಮತ್ತು ಶಿಕ್ಷಣದ ಒಂದು ಉನ್ನತಿ. ಈ ಉನ್ನತ ವ್ಯಾಸಂಗಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗುವ ಹಂಬಲ ಹೊಂದಿರುವ ಮಕರ ರಾಶಿಯವರಿಗೆ ಈ 10 ದಿನಗಳಲ್ಲಿ ಹೊಸ ದಾರಿಗಳು ತೆರೆದುಕೊಳ್ಳಲಿವೆ. ವೀಸಾ ಸಂಬಂಧಿತ ಸಮಸ್ಯೆಗಳಿದ್ದರೆ ಅವು ಬಗೆಹರಿಯಲಿವೆ. ವಿದೇಶಿ ಕಂಪನಿಗಳೊಂದಿಗೆ ವ್ಯವಹಾರ ನಡೆಸುವವರಿಗೆ ದೊಡ್ಡ ಮಟ್ಟದ ಒಪ್ಪಂದಗಳು ಸಿಗುವ ಸಾಧ್ಯತೆ ಕೂಡ ಇದೆ. ನೀವು ಪಡೆಯುವ ಶಿಕ್ಷಣ ಅಥವಾ ತರಬೇತಿಯು ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸಲಿದೆ. ಆಧ್ಯಾತ್ಮಿಕವಾಗಿ ನೀವು ಹೆಚ್ಚು ಪ್ರಬುದ್ಧರಾಗಲಿದ್ದು ಸಮಾಜದಲ್ಲಿ ನಿಮ್ಮ ಗೌರವ ಇಮ್ಮಡಿಗೊಳ್ಳಲಿದೆ. ನೀವು ವಹಿಸಬೇಕಾದ ಒಂದಷ್ಟು ಈ ಮುನ್ನೆಚ್ಚರಿಕೆಗಳು. ಗ್ರಹಗತಿಗಳು ಉತ್ತಮವಾಗಿದ್ದರೂ ಕೆಲವು ವಿಷಯಗಳಲ್ಲಿ ನೀವು ಎಚ್ಚರದಿಂದ ಇರಲೇಬೇಕು. ಹನುಮಂತನ ಕೃಪೆ ಪಡೆಯಲು ಈ ಒಂದು ಅಂಶವನ್ನು ಗಮನಿಸಿ. ಆದಷ್ಟು ಆರೋಗ್ಯದ ಕಡೆ ಗಮನವಿರಲಿ. ಅತಿಯಾದ ಕೆಲಸದ ಒತ್ತಡದಿಂದ ದೈಹಿಕ ಆಯಾಸವಾಗಬಹುದು. ಇಲ್ಲಿ ವಿಶೇಷವಾಗಿ ಮಧುಮೇಹ ಮತ್ತು ಹೃದಯ ಸಂಬಂಧಿ ಸಮಸ್ಯೆ ಇರುವವರು ನಿಯಮಿತ ತಪಾಸಣೆ ಮಾಡಿಕೊಳ್ಳಿ. ಹೊರಗಿನ ಆಹಾರಕ್ಕಿಂತ ಮನೆಯಲ್ಲಿ ತಯಾರಿಸಿದ ಸಾತ್ವಿಕ ಆಹಾರಕ್ಕೆ ಆದ್ಯತೆಯನ್ನು ನೀಡಿ. ನಿಮ್ಮ ಯಶಸ್ಸಿನ ಹಾದಿಯನ್ನು ಅಥವಾ ಹಣಕಾಸಿನ ವಿಚಾರಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಬೇಡಿ. ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಉರಿಯುವವರು ನಿಮ್ಮ ವಿರುದ್ಧ ಸಂಚು ರೂಪಿಸಬಹುದು. ವಿಶೇಷವಾಗಿ ಕಚೇರಿಯಲ್ಲಿ ನಿಮ್ಮ ದಾಖಲೆಗಳನ್ನು ಬಹಳ ಜಾಗರೂಕತೆಯಿಂದ ಇರಿಸಿ. ಹಣದ ಹರಿವು ಹೆಚ್ಚಿದೆ ಎಂದಾಕ್ಷಣ ಕಂಡವರಿಗೆ ಸಾಲ ನೀಡಬೇಡಿ. ಈ ಒಂದು ಸಮಯದಲ್ಲಿ ಕೊಟ್ಟ ಹಣ ಮರಳಿ ಬರುವುದು ಕಷ್ಟವಾಗಬಹುದು. ಭಾವನಾತ್ಮಕವಾಗಿ ಯೋಚಿಸದೆ ವ್ಯಾವಹಾರಿಕವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಹನುಮಂತನು ಈ ವಾಗ್ಮಿಗಳ ಅಧಿಪತಿ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಯಾರಿಗೂ ಕಟುವಾದ ಮಾತುಗಳನ್ನು ಆಡಬೇಡಿ. ನಿಮ್ಮ ಒಂದು ತಪ್ಪು ಮಾತು ಹಳೆಯ ಮಿತ್ರತ್ವವನ್ನು ಹಾಳು ಮಾಡಬಹುದು. ಆದಷ್ಟು ಸಮಾಧಾನದಿಂದ ವರ್ತಿಸಿ. ಮನುಷ್ಯ ಅಂದಮೇಲೆ ಎಲ್ಲರ ಜೀವನದಲ್ಲೂ ಈ ಕಷ್ಟ ಅಡೆತಡೆಗಳು ಸರ್ವೇ ಸಾಮಾನ್ಯ. ಹಾಗಾಗಿ ಅದರಿಂದ ನಾವು ಹೊರಬರಲಿಕ್ಕೆ ಆದಷ್ಟು ಈ ಪರಿಹಾರಗಳು ಅನ್ನೋದು ಇದ್ದೇ ಇರುತ್ತೆ. ಹನುಮಂತನ ವಿಶೇಷ ಅನುಗ್ರಹವನ್ನು ಪಡೆಯಲು ಸರಳ ಪರಿಹಾರ. ಈ ಗ್ರಹಗಳ ಒಂದು ಶುಭ ಸಂಯೋಗದ ಲಾಭ ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಲು ಮತ್ತು ಬರುವ ಅಡೆತಡೆಗಳನ್ನು ನಿವಾರಿಸಲು ಈ ಒಂದು ಆಧ್ಯಾತ್ಮಿಕ ಕ್ರಮ ಅನ್ನೋದು ಪಾಲಿಸಬೇಕಾಗುತ್ತೆ. ಹನುಮಾನ್ ಚಾಲೀಸ ಪಠಣ. ಈ ಒಂದು 10 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಸ್ನಾನದ ನಂತರ ಹನುಮಂತನ ಮುಂದೆ ದೀಪ ಹಚ್ಚಿ ಕನಿಷ್ಠ 3 ಬಾರಿ ಹನುಮಾನ್ ಚಾಲೀಸ ಪಠಿಸಿ. ಇದು ನಿಮ್ಮ ಸುತ್ತಲೂ ಒಂದು ಧನಾತ್ಮಕ ರಕ್ಷಾ ಕವಚವನ್ನು ನಿರ್ಮಾಣ ಮಾಡುತ್ತೆ. ಸಿಂಧೂರ ಅರ್ಪಣೆ. ಸಾಧ್ಯವಾದರೆ ಶನಿವಾರ ಅಥವಾ ಮಂಗಳವಾರದಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಂಜನೇಯನಿಗೆ ಸಿಂಧೂರ ಮತ್ತು ವಿಳೆದೆಲೆ ಹಾರವನ್ನು ಅರ್ಪಿಸಿ. ಇದರಿಂದ ಶನಿ ದೋಷದ ಪ್ರಭಾವ ತಗ್ಗಿ ಕಾರ್ಯಸಿದ್ಧಿಯಾಗುತ್ತೆ. ನಿಮ್ಮ ಆದಾಯದ ಒಂದು ಸಣ್ಣ ಭಾಗವನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರದ ರೂಪದಲ್ಲಿ ದಾನ ಮಾಡಿ. ವಿಶೇಷವಾಗಿ ಕಡಲೆ ಅಥವಾ ಬೆಲ್ಲವನ್ನು ದಾನ ಮಾಡುವುದು ಮಕರ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಶ್ರೇಷ್ಠ. ದಿನದಲ್ಲಿ ಕನಿಷ್ಠ 15 ನಿಮಿಷಗಳ ಕಾಲ ಮೌನವಾಗಿ ಧ್ಯಾನ ಮಾಡಿ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಮತ್ತು ಗ್ರಹಗಳ ಕಂಪನಗಳನ್ನು ಗ್ರಹಿಸಲು ಮನಸ್ಸನ್ನು ಸಿದ್ಧಪಡಿಸುತ್ತೆ. ನಿಮ್ಮ ಸುವರ್ಣ ಭವಿಷ್ಯದ ಒಂದು ಆರಂಭ ಅಂತಲೇ ಅನ್ನಬಹುದು. ಮಕರ ರಾಶಿಯವರೇ, ನೆನಪಿಡಿ, ಅದೃಷ್ಟವು ಬಾಗಿಲು ತಟ್ಟಿದಾಗ ಅದನ್ನು ಸ್ವಾಗತಿಸಲು ನೀವು ಸಿದ್ಧರಿರಬೇಕು. 2026ರ ಮೇ ತಿಂಗಳ ಈ ಒಂದು 10 ದಿನಗಳು ನಿಮ್ಮ ಜೀವನದ ಶ್ರೇಷ್ಠ ದಿನಗಳಾಗಿವೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಸೋಮಾರಿತನವನ್ನು ಬಿಡಿ ಮತ್ತು ಸಿಗುವ ಪ್ರತಿಯೊಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಹನುಮಂತನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ನಿಮ್ಮ ಬದುಕಿನಲ್ಲಿ ಈ ಬದಲಾವಣೆಗಳು ಸಂಭವಿಸಿದಾಗ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ಶನಿದೇವರ ಕೃಪೆಯಿಂದ ಕೋಟ್ಯಾಧಿಪತಿಯಾಗುವ ರಹಸ್ಯದ ಒಂದಷ್ಟು ಮಾರ್ಗಗಳು. ಈ ಮಕರ ರಾಶಿಯವರ ವ್ಯಕ್ತಿತ್ವದ ಆಳ ಮತ್ತು ಯಶಸ್ಸಿನ ಒಂದು ಮೂಲ. ಈ ಮಕರ ರಾಶಿ ಅಂತ ಅಂದ್ರೇ ಈ ಒಂದು ರಾಶಿ ಚಕ್ರದ 10ನೇ ರಾಶಿ. ಇದರ ಅಧಿಪತಿ ನ್ಯಾಯದೇವತೆಯಾದ ಶನಿ ಮಹಾತ್ಮ. ಸಾಮಾನ್ಯವಾಗಿ ಮಕರ ರಾಶಿಯವರೆಂದರೆ ಸಮಾಜದಲ್ಲಿ ಒಂದು ರೀತಿಯ ಗೌರವ ಮತ್ತು ಗಾಂಭೀರ್ಯದ ಒಂದು ಸಂಕೇತ.
ನಿಮ್ಮಲ್ಲಿರುವ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಅದು ಈ ಒಂದು ಪ್ರಾಯೋಗಿಕತೆ. ನೀವು ಹಗಲುಗನಸು ಕಾಣುವವರಲ್ಲ, ಬದಲಾಗಿ ನೆಲದ ಮೇಲೆ ನಿಂತು ವಾಸ್ತವವನ್ನು ಅರಿತು ಕೆಲಸ ಮಾಡುವವರು. ನಿಮ್ಮ ಯಶಸ್ಸಿನ ಗುಟ್ಟು 3 ಮುಖ್ಯ ಅಂಶಗಳಲ್ಲಿ ಅಡಗಿವೆ. 1 ಕಠಿಣ ಪರಿಶ್ರಮ, 2 ಶಿಸ್ತು, 3ನೇದು ಮಹತ್ವಾಕಾಂಕ್ಷೆ. ಈ ಬೆವರಿನ ಹನಿ ಸಾಲದ ಹೊರತು ಮಕರ ರಾಶಿಯವರಿಗೆ ತೃಪ್ತಿ ಸಿಗುವುದಿಲ್ಲ. ಸೇನಾ ಪಡೆಯುವಂತೆ ನೀವು ಹಾಕಿಕೊಂಡ ನಿಯಮಗಳು ಎಂದಿಗೂ ಮೀರುವುದಿಲ್ಲ. ಸಣ್ಣ ಗುರಿಗಳು ನಿಮಗಲ್ಲ, ನೀವು ಯಾವಾಗಲೂ ಪರ್ವತದ ಶಿಖರವನ್ನೇ ನೋಡುವವರು. ಆದರೆ ಇಷ್ಟೆಲ್ಲ ಇದ್ದರೂ ಅನೇಕ ಮಕರ ರಾಶಿಯವರು ನಾನು ಇಷ್ಟೆಲ್ಲ ಕಷ್ಟಪಟ್ಟರು ನನಗೆ ಯಾಕೆ ಈ ಧನಲಾಭವಾಗುತ್ತಿಲ್ಲ ಎಂದು ಕೊರಗುತ್ತಾರೆ. ಇದಕ್ಕೆ ಕಾರಣ ನಿಮ್ಮ ಜಾತಕದಲ್ಲಿರುವ ಕರ್ಮ ಮತ್ತು ಲಾಭಸ್ಥಾನಗಳ ನಡುವಿನ ಸಮನ್ವಯ, ಇದರ ಒಂದು ಕೊರತೆ. ನಿಮ್ಮ ರಾಶಿಯ ನೈಸರ್ಗಿಕ ಗುಣಗಳನ್ನು ಹೇಗೆ ವ್ಯಾಪಾರದಲ್ಲಿ ಲಾಭವಾಗಿ ಪರಿವರ್ತಿಸಬಹುದು ಎಂಬುದನ್ನು ಹಂತ ಹಂತವಾಗಿ ನಾವು ನೋಡ್ತಾ ಹೋಗೋಣ. ನಿಮ್ಮ ಜಾತಕದ ಆಂತರಿಕ ರಚನೆ ಮತ್ತು ವ್ಯಾಪಾರದ ಸ್ಥಾನ. ಮಕರ ರಾಶಿ ಅದರ ಅಧಿಪತಿ ಶನಿ. ಶನಿದೇವನು ನಿಮಗೆ ತಾಳ್ಮೆಯನ್ನು ನೀಡ್ತಾನೆ. ಯಾವುದೇ ವ್ಯಾಪಾರದಲ್ಲಿ ರಾತ್ರೋರಾತ್ರಿ ಯಶಸ್ಸು ಅನ್ನೋದು ಸಿಗಲ್ಲ ಎಂಬ ಸತ್ಯ ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮ ವ್ಯಾಪಾರದ ಸ್ಥಾನವಾದ ಸಪ್ತಮ ಭಾವವನ್ನು ಗಮನಿಸಿದರೆ ಅಲ್ಲಿ ಕರ್ಕಾಟಕ ರಾಶಿ ಇದೆ. ಇದರ ಅಧಿಪತಿ ಚಂದ್ರ. ಇದು ಬಹಳ ಕುತೂಹಲಕಾರಿ ವಿಷಯ. ಶನಿ ಸ್ಥಿರತೆಯ ಸಂಕೇತವಾದರೆ ಚಂದ್ರ ಬದಲಾವಣೆಯ ಸಂಕೇತ. ಅಂದರೆ ನಿಮ್ಮ ವ್ಯಾಪಾರ ಈ ಸಮುದ್ರದ ಅಲೆಗಳಂತೆ ಇರುತ್ತೆ. ಒಮ್ಮೆ ಲಾಭದ ಉತ್ತುಂಗಕ್ಕೆ ಹೋದರೆ ಮತ್ತೊಮ್ಮೆ ಸಣ್ಣ ಹಿನ್ನಡೆ ಅನುಭವಿಸಬಹುದು. ಇದನ್ನು ನೋಡಿ ನೀವು ಭಯ ಪಡಬೇಕಾಗಿಲ್ಲ. ಈ ಏರಿಳಿತಗಳೇ ನಿಮ್ಮ ವ್ಯಾಪಾರದ ಜೀವಂತಿಕೆಯ ಗುರುತು ಅನ್ನಬಹುದು. ಚಂದ್ರನು ನಿಮಗೆ ಗ್ರಹಕಾರಕ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ನೀಡ್ತಾನೆ. ಜನರ ಮನಸ್ಸನ್ನು ಓದಿ ಅವರಿಗೆ ಏನು ಬೇಕು ಎಂದು ಅರಿತು ವ್ಯಾಪಾರ ಮಾಡುವುದು ಮಕರ ರಾಶಿಯವರ ವಿಶೇಷತೆ. ನಿಮ್ಮ ಕರ್ಮಸ್ಥಾನಕ್ಕೆ ಬುದ್ಧಿಯನ್ನು ನೀಡುವವನು ಈ ಶುಕ್ರದೇವ. ಶುಕ್ರನೆಂದರೆ ಸೌಹಾರ್ದ, ಜ್ಞಾನ ಮತ್ತು ಐಷಾರಾಮಿ ಜೀವನದ ಸಂಕೇತ. ಶನಿಯ ಕಠಿಣ ಪರಿಶ್ರಮದ ಜೊತೆಗೆ ಶುಕ್ರನ ಕಲಾತ್ಮಕ ದೃಷ್ಟಿಕೋನ ಸೇರಿದಾಗ ಮಾತ್ರ ನೀವು ಕೋಟ್ಯಾಧಿಪತಿಯಾಗಲು ಸಾಧ್ಯ. ಅಂದರೆ ನೀವು ಮಾಡುವ ಕೆಲಸ ಕೇವಲ ಕಠಿಣವಾಗಿರಬಾರ್ದು, ಅದು ಸ್ಮಾರ್ಟ್ ಆಗಿರಬೇಕು ಮತ್ತು ಅದರಲ್ಲಿ ಶಿಸ್ತಿನ ಫಿನಿಶಿಂಗ್ ಇರಬೇಕು. ಈ ಮಕರ ರಾಶಿಯವರಿಗೆ ಲಾಭ ತರುವ 5 ಪ್ರಮುಖ ವ್ಯಾಪಾರದ ಕ್ಷೇತ್ರಗಳು. ಈ ಖನಿಜ ಮತ್ತು ಲೋಹದ ಉದ್ಯಮ. ಶನಿದೇವನು ಭೂಮಿಯ ಅಡಿಯಲ್ಲಿರುವ ಸಂಪತ್ತಿನ ಕಾರಕ. ಕಬ್ಬಿಣ, ಕಲ್ಲಿದ್ದಲು ಮತ್ತು ಇತರ ಲೋಹಗಳ ವ್ಯಾಪಾರ ಮಕರ ರಾಶಿಯವರಿಗೆ ಅತ್ಯಂತ ಲಾಭದಾಯಕ. ನೀವು ದೊಡ್ಡ ಮಟ್ಟದ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಥಾಪಿಸಬಹುದು ಅಥವಾ ವಸ್ತುಗಳ ಟ್ರೇಡಿಂಗ್ ವ್ಯವಹಾರದಲ್ಲಿ ತೊಡಗಬಹುದು. ಇದರಲ್ಲಿ ಲಾಭ ಬರಲು ಸ್ವಲ್ಪ ಸಮಯ ಹಿಡಿದರೂ ಕೂಡ ಒಮ್ಮೆ ಆರಂಭವಾದರೆ ಅದು ಸುದೀರ್ಘ ಕಾಲದವರೆಗೆ ಸ್ಥಿರವಾಗಿ ಆದಾಯವನ್ನು ನೀಡುತ್ತೆ. ಈ ತಂತ್ರಜ್ಞಾನ ಮತ್ತು ಸಂಶೋಧನೆ, ಈ ಟೆಕ್ನಾಲಜಿ. ನೀವು ಅತ್ಯಂತ ಶಿಸ್ತಿನ ವ್ಯಕ್ತಿಗಳಾಗಿರೋದ್ರಿಂದ IT ಸೆಕ್ಟರ್ ಸಾಫ್ಟ್ವೇರ್, ಈ ಡೆವಲಪ್ಮೆಂಟ್ ಅಥವಾ ಈ ಡೇಟಾ ಅನಾಲಿಸಿಸ್ ಕ್ಷೇತ್ರಗಳಲ್ಲಿ ಅದ್ಭುತವಾಗಿ ಮಿಂಚಬಹುದು. ಮಕರ ರಾಶಿಯವರಿಗೆ ಗಣಿತ ಮತ್ತು ಈ ತರ್ಕಬದ್ಧ ಆಲೋಚನೆ ಹುಟ್ಟಿನಿಂದಲೇ ಬಂದಿರೋದು. ಯಂತ್ರೋಪಕರಣಗಳ ವಿನ್ಯಾಸ ಅಥವಾ ಹೊಸ ತಂತ್ರಜ್ಞಾನದ ಆವಿಷ್ಕಾರದಲ್ಲಿ ನೀವು ಹೂಡಿಕೆ ಮಾಡಿದರೆ ಯಶಸ್ಸು ನಿಮಗೆ ಖಚಿತ. ಈಗ ನೆಕ್ಸ್ಟ್ ನೋಡೋದಾದರೆ ಈ ಸೇವಾ ಕ್ಷೇತ್ರ ಅಥವಾ ಈ ಸಲಹಾ ಉದ್ಯಮ ಅಂತಲೇ ಅನ್ನಬಹುದು. ಈ ಮಕರ ರಾಶಿಯವರಿಗೆ ವೃತ್ತಿಪರತೆ ರಕ್ತದಲ್ಲೇ ಇರೋದು. ನೀವು ಒಬ್ಬ ಈ ಉತ್ತಮ ವ್ಯಾಪಾರಸ್ಥರು ಅಥವಾ ಸಲಹೆಗಾರರು ಈ ಜನ್ಮಜಾತ ಗುಣಗಳನ್ನು ಹೊಂದಿರ್ತೀರ. ಈ ಮ್ಯಾನೇಜ್ಮೆಂಟ್ ಅನ್ನೋದು ಈ ಆಡಿಟಿಂಗ್ ಸಂಸ್ಥೆಗಳು, ಕಾನೂನು ಸಲಹಾ ಕೇಂದ್ರಗಳು ಅಥವಾ ಮಾನವ ಸಂಪನ್ಮೂಲ ಏಜೆನ್ಸಿಗಳನ್ನು ನಡೆಸುವಲ್ಲಿ ನೀವು ಅಪ್ರತಿಮ ಯಶಸ್ಸು ಕಾಣ್ತೀರಾ. ನಿಮ್ಮ ಮಾತುಗಳಲ್ಲಿ ತೂಕವಿರುತ್ತೆ ಮತ್ತು ನೀವು ನೀಡುವ ಪ್ರಾಯೋಗಿಕ ಸಲಹೆಗಳಿಗೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಅನ್ನೋದು ಇದೆ. ಜನರ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬ ಕಲೆ ನಿಮಗೆ ಸಿದ್ಧಿಸುತ್ತೆ. ಈ ಸರ್ಕಾರಿ ಗುತ್ತಿಗೆ ಮತ್ತು ಈ ಮೂಲ ಸೌಕರ್ಯ, ಈ ಸರ್ಕಾರಿ ಕೆಲಸಗಳು ಅಥವಾ ಟೆಂಡರ್ಗಳ ವಿಷಯ ಬಂದಾಗ ಮಕರ ರಾಶಿಯವರು ಎತ್ತಿದ ಕೈ. ಈ ರಸ್ತೆ ನಿರ್ಮಾಣ ಆಗಿರ್ಬೋದು, ಕಟ್ಟಡ ಕಾಮಗಾರಿ ಕೆಲಸ ಆಗಿರ್ಬೋದು, ದೊಡ್ಡ ಮಟ್ಟದ ಈ ಮೂಲ ಸೌಕರ್ಯ ಯೋಜನೆಗಳ ಗುತ್ತಿಗೆ ಆಗಿರ್ಬೋದು.
ನೀವು ಪಡಿಬಹುದು. ಶನಿಯು ಭೂಮಿ ಮತ್ತು ನಿರ್ಮಾಣದ ಕಾರಕನಾಗಿರುವುದರಿಂದ ಈ ಕ್ಷೇತ್ರದಲ್ಲಿ ನೀವು ಸಣ್ಣದಾಗಿ ಶುರು ಮಾಡಿ ಕೆಲವೇ ವರ್ಷಗಳಲ್ಲಿ ದೊಡ್ಡ ಸಾಮ್ರಾಜ್ಯವನ್ನೇ ನಿರ್ಮಿಸಬಹುದು. ಸರ್ಕಾರಿ ನಿಯಮಗಳನ್ನು ಪಾಲಿಸುವುದು ಮತ್ತು ದೀರ್ಘಕಾಲದ ಪ್ರಾಜೆಕ್ಟ್ಗಳನ್ನು ತಾಳ್ಮೆಯಿಂದ ಪೂರ್ಣಗೊಳಿಸುವುದು ನಿಮ್ಮ ಯಶಸ್ಸಿನ ಒಂದು ಮೂಲ ಮಂತ್ರ ಅಂತಲೇ ಅನ್ನಬಹುದು. ಕೃಷಿ ಮತ್ತು ಈ ಭೂಮಿ ವ್ಯಾಪಾರ, ಈ ಮಣ್ಣೆ ಚಿನ್ನ ಎನ್ನುವ ಮಾತು ಮಕರ ರಾಶಿಯವರಿಗೆ ಅಕ್ಷರಶಃ ಅನ್ವಯಿಸುತ್ತೆ. ನೀವು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ದೊಡ್ಡ ಮಟ್ಟದ ಲಾಭ ಗಳಿಸಬಹುದು. ಅಷ್ಟೇ ಅಲ್ಲದೆ ಭೂಮಿಯ ಒಂದು ಖರೀದಿ ಅಥವಾ ಈ ಒಂದು ಮಾರಾಟ ವ್ಯವಹಾರದಲ್ಲಿ ನಿಮ್ಮ ಲೆಕ್ಕಾಚಾರಗಳು ಎಂದಿಗೂ ತಪ್ಪಾಗೋದಿಲ್ಲ. ಯಾವ ಭೂಮಿ ಭವಿಷ್ಯದಲ್ಲಿ ಈ ಬೆಲೆ ಬಾಳುತ್ತೆ ಎಂದು ಅಂದಾಜಿಸುವ ವಿಶೇಷ ದೃಷ್ಟಿ ನಿಮ್ಮಲ್ಲಿದೆ. ಬಾಡಿಗೆಯಿಂದ ಬರುವ ಸ್ಥಿರ ಆದಾಯವು ನಿಮ್ಮ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುತ್ತೆ. ಯಶಸ್ವಿ ವ್ಯಾಪಾರಕ್ಕಾಗಿ ಮಕರ ರಾಶಿಯವರಿಗೆ ವಿಶೇಷ ಒಂದು ಟಿಪ್ಸ್. ತಾಳ್ಮೆ ಎಂಬ ಅಸ್ತ್ರ. ನಿಮ್ಮ ವ್ಯಾಪಾರದಲ್ಲಿ ಲಾಭ ಸ್ವಲ್ಪ ತಡವಾಗಿ ಬರಬಹುದು, ಆದರೆ ನೆನಪಿಡಿ, ಶನಿದೇವನು ನೀಡುವ ಫಲವು ತಡವಾದರೂ ಅದು ಅತ್ಯಂತ ಗಟ್ಟಿಯಾಗಿರುತ್ತೆ. ಅಡಿಪಾಯ ಭದ್ರವಾಗಿದ್ದರೆ ಮಾತ್ರ ಕಟ್ಟಡ ಎತ್ತರಕ್ಕೆ ಬೆಳೆಯಲು ಸಾಧ್ಯ ಅಲ್ವೇ. ನೋಡಿದ್ರಲ್ಲ, ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ಎಲ್ಲೂ ಸಹ ನೋಡಿದ್ರೆ ಮಾತ್ರ ನಿಮಗೆ ಈ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ ಅನ್ನಬಹುದು. ಯಾಕೆಂದರೆ ಆದಷ್ಟು ಜನರಿಗೆ ಈ ಸರಳವಾದ ವಿಧಿವಿಧಾನಗಳು, ಮನೆಯಲ್ಲೇ ಇರೋ ಈ ವಸ್ತುಗಳನ್ನು ಬಳಸಿಕೊಂಡು ನಾವು ಹೇಗೆ ಈ ಒಂದು ಕಷ್ಟಗಳನ್ನು ನಿರ್ಮೂಲನೆ ಮಾಡಬಹುದು ಅನ್ನೋದು ನಾನು ಇವಾಗ ನಿಮಗೆ ಶೇರ್ ಮಾಡಿದ್ದೀನಿ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಅವರು ಕೂಡ ಇದರಿಂದ ಪಾರಾಗಬಹುದು. ಆದಷ್ಟು ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ, ಸಪೋರ್ಟ್ ಈ ಚಾನಲ್ ಮೇಲೆ ಇರಲಿ. ಎಲ್ಲರಿಗೂ ಸಹ ಧನ್ಯವಾದಗಳು.